ಕೆಲವೊಮ್ಮೆ ಕೆಲವು ವಿಚಾರಗಳಲ್ಲಿ ನಾವು ಬಯಸಿದ್ದು ಒಂದು, ಆಗೋದು ಒಂದು. ನಿನ್ನೆ ಇಷ್ಟು ಹೊತ್ತಿಗೆ ಇಡೀ ದೇಶ ಸಂಭ್ರಮದಲ್ಲಿತ್ತು. ಕಾರಣ ಚಿನ್ನವಲ್ಲದಿದ್ದರೂ ಯಾವುದಾದರೂ ಒಂದು ಪದಕವಾದರೂ ಬಂದೇ ಬರುತ್ತದೆ, ಅದು ಬೆಳ್ಳಿಯಾದರೂ ಸರಿ ಎಂಬ ಲೆಕ್ಕಾಚಾರ. ಅದಕ್ಕಿನ್ನೊಂದು ಕಾರಣ, ಆ ಕನಸನ್ನು ಚಿಗುರಿಸಿದ್ದ ಹೆಣ್ಣು ಮಗಳು ವಿನೇಶ್ ಫೋಗಾಟ್. ವಿನೇಶ್ ಫೋಗಾಟ್ ಮಾಮೂಲಿ ಅಭ್ಯರ್ಥಿಯಾಗಿ, ಅಥ್ಲೆಟ್ ಆಗಿ, ಆಟಗಾರ್ತಿಯಾಗಿ ಅಲ್ಲಿ ಹೋಗಿದ್ದಿದ್ರೆ, ಕುಸ್ತಿಪಟು ಆಗಿ ಬೇರೆ ಕತೆ ಇತ್ತು. ಆದರೆ ದೀರ್ಘಕಾಲ ಅವತ್ತಿನ ಕುಸ್ತಿ ಫೆಡರೇಷನ್ನಿನ ವಿರುದ್ಧ ಹೋರಾಟ ಮಾಡಿ, ದಿಲ್ಲಿಯ ರಸ್ತೆಗಳಲ್ಲಿ ಕುಳಿತುಕೊಂಡು ಪ್ರತಿಭಟನೆ ಮಾಡಿ, ನಂತರ ಆಕೆ ಒಲಿಂಪಿಕ್ಸ್ಗೆ ಅರ್ಹತೆಯನ್ನು ಪಡೆದುಕೊಂಡು ಅಲ್ಲಿ ಹೋಗಿ ಈ ಸಾಧನೆಯನ್ನು ಮಾಡಿದ್ದು ಆಕೆ ಎಲ್ಲರ ಗಮನವನ್ನು ಇನ್ನಷ್ಟು ಸೆಳೆದಿದ್ದರು. ಆದರೆ ಇವತ್ತು ಎಲ್ಲವೂ ನಾವು ಅಂದುಕೊಂಡಂತೆ ಆಗಲಿಲ್ಲ. ಸ್ವರ್ಣ ಸಂಭ್ರಮದ ಆಸೆಯಲ್ಲಿದ್ದಂತಹ ದೇಶಕ್ಕೆ ಮತ್ತು ಆಕೆಗೆ ವೈಯಕ್ತಿಕವಾಗಿ ಒಂದು ದೊಡ್ಡ ಆಘಾತವೇ ಆಗಿ ಹೋಯಿತು. ಅದು ಕಾರಣ, ದೇಹದ ತೂಕ ಕೇವಲ 100 ಗ್ರಾಂ ಹೆಚ್ಚಾಗಿದ್ದರ ಪರಿಣಾಮವಾಗಿ. ಮಿತಿಗಿಂತ ಫೋಗಾಟ್ 50 kg ಫ್ರೀಸ್ಟೈಲ್ ಕುಸ್ತಿಯಲ್ಲಿ ಅರ್ಹತೆಯನ್ನು ಫೈನಲ್ಸ್ಗೆ ಪಡೆದಿದ್ದರು. ಇವತ್ತು ಬೆಳಿಗ್ಗೆ ನಿಯಮಗಳ ಪ್ರಕಾರ ಅವರ ದೇಹವನ್ನು ಅಂದರೆ ತೂಕವನ್ನು ಮಾಡಿದಾಗ ಅದರಲ್ಲಿ 100 ಗ್ರಾಂ ತೂಕ ಹೆಚ್ಚಾಗ್ಬಿಡ್ತು. ಒಲಿಂಪಿಕ್ಸ್ ಸಮಿತಿ ಅವರನ್ನು ಒಲಿಂಪಿಕ್ಸ್ನಿಂದಲೇ ಅನರ್ಹಗೊಳಿಸಿ ಬಿಟ್ಟಿತ್ತು. ಇವತ್ತು ರಾತ್ರಿ ಫೈನಲ್ನಲ್ಲಿ ಇಷ್ಟೊತ್ತಿಗೆ ಎಲ್ಲವೂ ಸರಿ ಇದ್ದಿದ್ದರೆ ಫೈನಲ್ನಲ್ಲಿ ಆಕೆ ಅಮೆರಿಕದ ಸ್ಪರ್ಧಿಯನ್ನು ಎದುರಿಸಬೇಕಿತ್ತು. ಆದರೆ ಅದ್ಯಾವುದೂ ನಡೀಲಿಲ್ಲ. ಹಾಗಾಗಿ ಸ್ವಲ್ಪ ಸಮಯ ಕೊಡಿ ಎಂದು ಆಕೆ ಬೇಡಿಕೊಂಡ್ರಂತೆ. ಕೊಟ್ಟಿಲ್ಲ, ಒಲಿಂಪಿಕ್ಸ್ ಸಮಿತಿ ಒಪ್ಪಿಲ್ಲ ಅದಕ್ಕೆ. ಈ ಬೆನ್ನಲ್ಲೇ ಆ ಸಮಿತಿ ನಿರ್ಣಯವನ್ನು ಪುನರ್ ಪರಿಶೀಲನೆ ಮಾಡಿ ಅಂತ ಭಾರತ ಒಲಿಂಪಿಕ್ ಸಮಿತಿ ಅಲ್ಲಿ ಮನವಿಯನ್ನು ಸಲ್ಲಿಸ್ತು. ಅದು ಪ್ರಯೋಜನ ಆಗಿಲ್ಲ, ಅದನ್ನು ತಿರಸ್ಕರಿಸಿದ್ರು. ಇದರಿಂದ ಗೊತ್ತಾದ ನಂತರ ಆಕೆ ಪಾಪ ಕುಸಿದು ಬಿದ್ದು ಹೋದ್ರಂತೆ ಅಲ್ಲೇ ಒಲಿಂಪಿಕ್ಸ್ ವಿಲೇಜ್ನಲ್ಲಿ. ಡಿಹೈಡ್ರೇಷನ್, ನಿರ್ಜಲೀಕರಣ ಸಮಸ್ಯೆಯಿಂದ ಬಳಲ್ತಾ ಇದ್ದ ಅವರಿಗೆ ಅಲ್ಲೇ ಒಂದು ಪಾಲಿಕ್ಲಿನಿಕ್ಕಲ್ಲಿ ಚಿಕಿತ್ಸೆಯನ್ನು ಕೊಡಿಸಲಾಗಿದೆ. IOA ಅಧ್ಯಕ್ಷೆ PT ಉಷಾ ಅವರನ್ನ ಭೇಟಿ ಮಾಡಿ ನಮ್ಮ ಕೈಲಾದ ಎಲ್ಲ ಪ್ರಯತ್ನ ಮಾಡಿದ್ರು, ಅನರ್ಹತೆಯನ್ನು ತೆರವು ಮಾಡೋಕ್ಕಾಗಿಲ್ಲ ನಮ್ಮ ಕೈಯಲ್ಲಿ ಅಂತ ನೋವನ್ನು ವ್ಯಕ್ತಪಡಿಸಿದ್ದಾರೆ. Vinesh disqualification is very shocking, and I met Vinesh at the Olympic Village Polyclinic. Complete support of the Indian Olympic Association, Government of India. We are providing Vinesh all medical and emotional support. The Wrestling Federation of India has filed an appeal to UWW to consider the decision to disqualify Vinesh. She would meet the competition requirements. ಆಲ್ ರೈಟ್. ಆಗಿದ್ದೇನು? ಸಾಮಾನ್ಯವಾಗಿ ಈ ರೀತಿಯ ಪ್ರಕರಣಗಳು ಅಲ್ಲೊಂದು ಇಲ್ಲೊಂದು ಇರುತ್ತೆ ತೂಕದ ವಿಚಾರದಲ್ಲಿ. ಎರಡನೇದು, ಡೋಪಿಂಗಲ್ಲಿ ಬಂದು ಸಿಗಾಕೊಳ್ಳೋದು ಉಂಟು ಅಥ್ಲೆಟ್ಗಳು. ಅಂದರೆ ಮಾದಕ ವಸ್ತುಗಳನ್ನು ಅಥವಾ ಆಟದ ತಮ್ಮ ಇದನ್ನು ಹೆಚ್ಚು ಮಾಡಿಕೊಳ್ಳಲು ಉತ್ತೇಜನ ಸಿಕ್ಕುವಂತಹ ಔಷಧಗಳನ್ನು ಸೇವಿಸುವುದು, ಇದರಲ್ಲಿ ಸಿಕ್ಕಾಕೊಳ್ಳೋದಿದೆ. ಬಟ್ ಇದು ರೇರ್. ಇದು ಹಾಗೆ ನೋಡಿದರೆ ವಿನೇಶ್ ಫೋಗಾಟ್ ಈ 50 kg ಫ್ರೀಸ್ಟೈಲ್ನ ಆ ಕ್ಯಾಟಗರಿನಲ್ಲಿ, ಆ ವರ್ಗದಲ್ಲಿ ಆಡಲೇಬೇಕಾಗಿರಲಿಲ್ಲ. ಆಕೆ ಆಡಬೇಕಾಗಿದ್ದು 54-53 ಇರಬೇಕಲ್ಲಿ. ಆದರೆ ಆಕೆ ಇದೆಲ್ಲ ತನ್ನ ಪ್ರತಿಭಟನೆಗಳು ಇದೆಲ್ಲ ಆಗುವಾಗ ಅದಕ್ಕೆ ಇನ್ನೊಬ್ಬರು ಅದಕ್ಕೆ ಆಯ್ಕೆಯಾಗಿ ಹೋಗ್ಬಿಟ್ರು, ಯಾರೋ ಕ್ವಾಲಿಫೈ ಆಗಿಬಿಟ್ಟಿದ್ರು. ಹಾಗಾಗಿ ಆಕೆಗೆ ಅಲ್ಲಿ ಜಾಗ ಇರಲಿಲ್ಲ. ಕ್ವಾಲಿಫಿಕೇಷನ್ ಇಲ್ದಿದ್ದಾಗ ಆಕೆ ಆಯ್ಕೆ ಮಾಡಿಕೊಂಡಿದ್ದು 50 kg ವರ್ಗವನ್ನು. ಅದಕ್ಕೆ ತಕ್ಕಂತೆ ಆಕೆ ತನ್ನ ದೇಹದ ತೂಕವನ್ನು ಇಳಿಸ್ಕೋಬೇಕಾಗಿತ್ತು, ಬೇರೆ ದಾರಿ ಇರಲಿಲ್ಲ. ಅದೇ ಕೆಲಸವನ್ನು ಆಕೆ ಮಾಡಿದ್ರು ಅನ್ಸತ್ತೆ. ಮಧ್ಯದಲ್ಲಿ ಏನೋ ಏರ್ಪೇರ್ ಆಗೋಗಿದೆ. ಅದು ಏನಾಗಿದೆಯೋ ನಮಗೆ ಗೊತ್ತಿಲ್ಲ, ಕರೆಕ್ಟಾಗಿ ಗೊತ್ತಿಲ್ಲ. ಮಂಗಳವಾರ ಬೆಳಿಗ್ಗೆ ನಡೆದ ತೂಕ ಪರೀಕ್ಷೆಯಲ್ಲಿ 49.9 kg ಇದ್ರಂಥವ್ರು. ಅಂದರೆ ಈ ಸೆಮಿಫೈನಲ್ಸ್ಗೆ ಮೊದಲು ಮಾಡಿದ್ರಲ್ಲಿ ಇದ್ರಂತೆ. ಸೆಮಿಫೈನಲ್ ಮುಗಿಯೋ ಹೊತ್ತಿಗೆ ಮುಗಿದು ಈ ಫೈನಲ್ಸ್ಗೆ ಬಂದ್ರಲ್ಲ, ಅಷ್ಟೊತ್ತಿಗೆ 2 kg ಜಾಸ್ತಿ ಆಗಿಬಿಟ್ಟಿದೆ. ಸಾಮಾನ್ಯವಾಗಿ ಈ ಆಟದ ನಿಯಮಗಳಲ್ಲಿ ಒಲಿಂಪಿಕ್ಸ್ನಲ್ಲಿ ಸೆಮಿಫೈನಲ್ ಮುಗಿದ ಮೇಲೆ ಫೈನಲ್ನಲ್ಲಿ ಆಡುವುದಕ್ಕೆ ಮಧ್ಯೆ 12ರಿಂದ 16 ಗಂಟೆಗಳ ಕಾಲ ವಿರಾಮ ಕೊಡ್ತಾರೆ ಅವ್ರಿಗೆ. ಅವಧಿನಲ್ಲಿ ಏನೋ ಆಗಿದೆ ಅಲ್ಲಿ. 3 ಬೌಟ್ಗಳ ಅವಧಿನಲ್ಲಿ ದೇಹದಲ್ಲಿ ಶಕ್ತಿ ಹೆಚ್ಚಿಸ್ಕೊಳ್ಳೋಕ್ಕೆ ಕಾರ್ಬೋಹೈಡ್ರೇಟು ಆಹಾರವನ್ನೆಲ್ಲ ಸೇವನೆ ಮಾಡಿರ್ತಾರೆ. ಉಪ್ಪಿನ ಅಂಶವಿದ್ದ ಆಹಾರವನ್ನು ಸೇವಿಸಿರಬಹುದು. ಹಾಗಾಗಿ ತೂಕ ಹೆಚ್ಚಾಗ್ಬಿಟ್ಟಿರಬೇಕು ಅಂತ ಕೆಲವರ ಲೆಕ್ಕಾಚಾರ. ಕ್ಯಾಲ್ಕುಲೇಷನ್ ಆಗ್ತಾ ಇದೆ, ಇರಬಹುದು.
ಆದರೆ ಇದರ ಸುಳಿವು ಬಹುಶಃ ಆಕೆಗೆ ಸಿಕ್ತು ಅಂತ ಕಾಣುತ್ತೆ. ಏನೋ ಹೆಚ್ಚು ಕಡಿಮೆ ಆಗ್ತಾ ಇದೆ ಇದು, ಜಾಸ್ತಿ ಆಗಿದೆ. ಹಾಗಾಗಿ ತನ್ನ ದೇಹದ ತೂಕವನ್ನು ಇಳಿಸಲು ರಾತ್ರಿಯೆಲ್ಲ ಆಕೆ ಶ್ರಮವನ್ನು ಪಟ್ಟಿದ್ದಾರಂತೆ. ಕಸರತ್ತು ಇಡೀ ರಾತ್ರಿ ನಿದ್ದೆಗೆಟ್ಟಿದ್ದಾರೆ, ಸೈಕ್ಲಿಂಗ್ ಮಾಡಿದ್ದಾರೆ, ಸ್ಕಿಪ್ಪಿಂಗ್ ಮಾಡಿದ್ದಾರೆ, ರನ್ನಿಂಗ್ ಮಾಡಿದ್ದಾರೆ, ಏನು ಆಹಾರ ಸೇವನೆ ಮಾಡಿಲ್ಲ, ನೀರು ಕುಡಿದಿಲ್ಲ, ಈ ಥರ ಏನೂ ಇಲ್ಲದೆ ಟ್ರೈ ಮಾಡಿದ್ದಾರೆ ಪಾಪ. ಆಕೆ ತನ್ನ ಕೈಲಿ ಆಗಿದ್ದನ್ನೆಲ್ಲ ಮಾಡೋಕ್ಕೆ ಹೋಗಿದ್ದಾರೆ. ಸ್ವಲ್ಪ ನೀರು ಕುಡಿದು ವ್ಯಾಯಾಮ ಸ್ಟೀಮ್ ಬಾತು ಮೂಲಕ ಬೆವರು ಹರಿಸಿ ಇಳಿಸ್ಬಿಡೋಣ ಅಂತ ಸುಮಾರು 10 ಗಂಟೆಗಳ ತನ್ನ ಈ ಹೋರಾಟದಿಂದಾಗಿ ಆಕೆ ಸುಮಾರು 1850 ಗ್ರಾಮ್ ಇಳಿಸೂ ಬಿಟ್ಟಿದ್ದಾರೆ ಆಕೆ. ಅದಾದ ಮೇಲೆ ಇಳಿಸ್ಲಿಕ್ಕಿಂತ ದಾರಿ ತೋಚತೆ ಇದ್ದಾಗ ತನ್ನ ಕೂದಲನ್ನೆಲ್ಲ ಕಟ್ ಮಾಡಿಸಿದ್ದಾರೆ. ಮತ್ತು ಯಾರದ್ದು ಸಲಹೆ ಗೊತ್ತಿಲ್ಲ, ಒಂದಿಷ್ಟು ರಕ್ತದಾನವೂ ನಡೆದು ಹೋಗಿದೆ. ಹೇಗಾದರೂ ಇಳಿದು ಬಿಡ್ಲಿ ಕೆಳಕ್ಕೆ ಅಂತ ಈ ಎಲ್ಲ ಮಾಡಿದಾಗಲೂ 1900 ಗ್ರಾಮ್ ಇಳಿದು ಬಿಟ್ಟಿದೆ. ಬೆಳಿಗ್ಗೆ ಆ ಸಮಯ, ನಿಗದಿತ ಸಮಯ ಬಂದಾಗ, ತೂಕದ ಸಮಯ ಬಂದಾಗ ಹೋಗಿ ನಿಂತರೆ 100 ಗ್ರಾಮ್ ಜಾಸ್ತಿ ಆಗೋಗಿದೆ. ಅಷ್ಟೇ ಜಾಸ್ತಿ ಆಗೋಯ್ತು ಈಗ 100 ಗ್ರಾಮ್. ಅಂದರೆ ಆಕೆ ಅಷ್ಟು ಹೋರಾಟ ಮಾಡಿದಾಳೆ ಪಾಪ, ಆಕೆ ಮಾಡಿದ್ದಾರೆ. 100 ಗ್ರಾಮ್ ಎದ್ದು ಬಿಡ್ತು. 100 ಗ್ರಾಮ್ ಎದ್ದ ತಕ್ಷಣ ಒಲಿಂಪಿಕ್ ಸಮಿತಿ ಅದನ್ನು ಇಮಿಡಿಯೇಟ್ಲಿ ಅನರ್ಹತೆ ಮಾಡಿ ಆಚೆ ಹಾಕ್ಬಿಟ್ರು. ಸಾಮಾನ್ಯವಾಗಿ ಕುಸ್ತಿಪಟುಗಳಲ್ಲಿ ಈ ರೀತಿ ಏರುಪೇರುಗಳಾಗೋದು ಉಂಟು. ವೆಯ್ಟ್ ಕ್ಯಾಟಗರಿಗಳ ಮೇಲೆ ಅವರು ಸ್ಪರ್ಧೆಯನ್ನು ಮಾಡಬೇಕಾಗಿರೋದ್ರಿಂದ ಅವ್ರು ಯಾವ ಕ್ಯಾಟಗರಿನ ಆಯ್ಕೆ ಮಾಡಿರ್ತಾರೋ ಅದರ ಒಳಗಡೆ ಇರಬೇಕು ಅವರು. ಹಾಗಾಗಿ ಅವರು ತೂಕದ ವಿಚಾರದಲ್ಲಿ ಅತ್ಯಂತ ನಾಜೂಕಾಗಿಯೂ ಸೂಕ್ಷ್ಮವಾಗಿಯೂ ಇರ್ತಾರೆ. ಪ್ರಾಕ್ಟೀಸ್ ಮಾಡೋ ಟೈಮಲ್ಲಿ ಒಂಥರ, ಮಾಡದೇ ಇರೋ ಟೈಮಲ್ಲಿ ಒಂಥರ, ಟೂರ್ನಮೆಂಟು ಬರೋ ಅಷ್ಟೊತ್ತಿಗೆ ಒಂಥರ, ಟೂರ್ನಮೆಂಟ್ ಸಮಯದಲ್ಲಿ ಒಂದು ಥರ, ಪಂದ್ಯಗಳು ಇರುವ ದಿನ ಮತ್ತು ಅದರ ಹಿಂದಿನ ದಿನ ಒಂಥರ, ಈ ಥರ ವಿವಿಧ ರೀತಿಯ ಆಹಾರ ಪದ್ಧತಿಗಳನ್ನು ಅಳವಡಿಸ್ಕೊಂಡಿರ್ತಾರೋ. ಅದು ಏರುತ್ತೆ, ಇಳಿಯುತ್ತೆ, ಹೆಚ್ಚು ಕಡಿಮೆ ಆಗತ್ತೆ ಅನ್ನೋ ಕಾರಣಕ್ಕೆ. ಸಾಮಾನ್ಯವಾಗಿ ರೆಸ್ಲಿಂಗಲ್ಲಿ ಮಾತ್ರ ಈ ಪಂದ್ಯಗಳಿಗೆ ಮೊದಲು ಎಲ್ಲರೂ ತಮ್ಮ ತಮ್ಮ ಕೆಟಗರಿನಿಂದ ಒಂದು 50 ಇನ್ನು ಒಂದು 500 ಗ್ರಾಮೋ 300 ಗ್ರಾಮೋ 200 ಗ್ರಾಮೋ ಕಡಿಮೆನೇ ಇಟ್ಕೊಂಡಿರ್ತಾರೆ, ರಿಸ್ಕೇ ಬೇಡ ಅಂತ. ಈಗೇನು ಅದೇ ಮಾಡಿರ್ತಾರೆ, ಆದರೆ ಏನು ಮಾಡಿದಾರೋ ಏನಾಗಿದೆಯೋ ಗೊತ್ತಿಲ್ಲ. ಇದರ ಪರಿಣಾಮ ಏನಾಗತ್ತೆ, ಆಕೆಗೆ ಯಾವ ಪದಕವನ್ನು ನೀಡಲ್ಲ, ಕೊನೆಯ ಸ್ಥಾನಕ್ಕೆ ಹಾಕ್ತಾರೆ. ಆ ಕ್ಯಾಟಗರಿನಲ್ಲಿ ನೀನು ಕೊನೆ ಹೆಣ್ಣುಮಗಳು ಅಂತ ಹಾಕ್ತಾರೆ. ಆದರೆ ಆಕೆ ಸೋತಿದ್ದಾಳೆ ಅಂತ ಯಾರು ಹೇಳಕ್ಕಾಗಲ್ಲ. ಫೈಟ್ ಮಾಡಿದ್ದಾರೆ, ಅನರ್ಹತೆ ಆಗಿದೆ ಅಷ್ಟೇ, ಸೋತಿದ್ದಾರೆ ಅಂತ ಹೇಳಕ್ ಬರಲ್ಲ ಆಕೆನ. ಹಾ, ಮತ್ತು ಡೋಪಿಂಗ್ ಟೆಸ್ಟ್ ಏನಿದೆ ಅಂದರೆ ಮಾದಕ ವಸ್ತುಗಳನ್ನು ಸೇವನೆ ಮಾಡಿದಾಗ ಒಂದು ರೀತಿ ಅವಮಾನದ ಅಂಚಿನಲ್ಲಿ ಇರ್ತಾರೆ ಅಥ್ಲೆಟ್ಗಳು ಅಥವಾ ಯಾವುದೇ ಆಟಗಾರರು. ಇದೂ ಅಲ್ಲ. ಇದು ಅಬ್ಬಬ್ಬಾ ಅಂದರೆ ಆಕೆ ಅಥವಾ ಆಕೆಯ ತರಬೇತಿಯ ತಂಡ ಅಥವಾ ಕೋಚು ಅಥವಾ ಇನ್ಯಾರೋ ಫಿಸಿಯೋಥೆರಪಿಸ್ಟು ಅಥವಾ ಯಾರೋ ತಂಡ ಅವ್ರದ್ದು ಆ ಫಿಟ್ನೆಸ್ ಇಲ್ಲಿ ಅವ್ರದ್ದು ಆಹಾರದ ಮ್ಯಾನೇಜ್ಮೆಂಟ್ ಯಾಮಾರಿದ್ದಾರೆ. ಅವ್ರ ನಿಗಾ ಇಡಬೇಕಿತ್ತು, ಮೇನ್ ಯಾರೋ ಒಬ್ರು ಇಡಬೇಕಿತ್ತು. ಆಕೆನೂ ಇಡ್ಬೋದಿತ್ತು, ಅವರು ಇಡ್ಬೋದಿತ್ತು, ಎಲ್ಲರೂ ಇಡಬೇಕಾಗಿತ್ತು. ಅದು ಒಬ್ಬರೇ ಅಲ್ಲ, ಅದು ಅವರ ಆಟದ ಬಗ್ಗೆ ಅವ್ರ ಫೋಕಸ್ ಇರುತ್ತಲ್ಲ ಸರ್, ಅವ್ರಲ್ಲಿ ಹಾಗಾಗಲ್ಲ. ಹಂಗಾಗಲ್ಲ. ಅದು ಎಲ್ಲರೂ ಎಲ್ಲವನ್ನೂ ಫೋಕಸ್ ಇಟ್ಕೋಬೇಕು. ಯಾರೋ ಒಬ್ರು ಇಟ್ಕೋಬೇಕಾಗಿತ್ತು, ಬಟ್ ಆ ಇಡೀ ಮ್ಯಾನೇಜ್ಮೆಂಟ್ ಅಲ್ಲಿ ಕೊಲ್ಯಾಪ್ಸ್ ಆಗೋಗಿರ್ಬೇಕು, ಅಥವಾ ಇವರ ಎಲ್ಲರ ನಿಯಂತ್ರಣವನ್ನ ಮೀರಿ ಏನೋ ಆಗೋಗಿರ್ಬೇಕು ದೇಹದ ವಿಚಾರದಲ್ಲಿ. ಆಕೆ ಹಿಂದಿನ 12 ಗಂಟೆ 14 ಗಂಟೆ ಹಿಂದಕ್ಕೆ ಒಂದು ಸ್ವಲ್ಪ ಫೈನಲ್ಸ್ಗೆ ರೆಡಿ ಆಗೋಣ ಒಂಚೂರು, ಯಾಕಂದ್ರೆ ಹಿಂದಿನ ಮ್ಯಾಚ್ಗಳಿಗೆ ಅಷ್ಟು ಆಹಾರ ಸೇವನೆ ಮಾಡಿರಲ್ಲ. 3 ಪಂದ್ಯಗಳನ್ನ ಆಡಿದ್ರು, ಅದು ಏಕ್ದಮ್ 2 ಪಂದ್ಯ ಇತ್ತಲ್ಲಿ, ಒಂದಾದ್ಮೇಲೆ ಒಂದು ಪಂದ್ಯ ಬೇರೆ ಇತ್ತು ಆಕೆಗೆ. ಹಾಗಾಗಿ ಏನಾದ್ರು ಒಂಚೂರು ಶಕ್ತಿ ಇರಬೇಕಲ್ಲ, ಆಟ ಆಡಕ್ಕಾದ್ರೂ ಇರ್ಬೇಕಲ್ಲ, ಬಿದ್ಬಿಡಕ್ಕಾಗಲ್ವಲ್ಲ ತಪಕ್ಕಂತ, ಹಂಗಾಗಲ್ಲ. ಹಾಗಾಗಿ ಏನಾಯ್ತು ಗೊತ್ತಾಗಿಲ್ಲ, ಹೋಯ್ತು. ಈಗ ಕೊಡಲ್ಲ, ಕೊನೆ ಸ್ಥಾನ ಕೊಡ್ತಾರೆ. ಆಕೆ ವಿರುದ್ಧ ಸೆಮಿಫೈನಲ್ಸ್ ಅಲ್ಲಿ ಸೋತಿದ್ದ ಅಭ್ಯರ್ಥಿಗೆ ಈಗ ಫೈನಲ್ನಲ್ಲಿ ಆಡಕ್ಕೆ ಜಾಗವನ್ನ ಕೊಡ್ತಾರೆ. ಹಾಗೆ ನೋಡಿದ್ರೆ ವಿನಿಶಾ ಪೋಗಟ್ ಯಾಕೆ ಇಷ್ಟು ಇಡೀ ದೇಶದ ಗಮನವನ್ನು ತನ್ನೆಡೆಗೆ ಸೆಳೆದ್ರು ಅಂದ್ರೆ ನಾನು ಆಗಲೇ ಹೇಳಿದೆ, ಆಕೆಯ ಪ್ರತಿಭಟನೆಯ ಪರಿಣಾಮ ಹೋರಾಟ ಅವತ್ತು ನಡೆದಾಗ. ಎರಡನೇದು, ಆಕೆ ಈಗ ಪ್ಯಾರಿಸ್ ಒಲಿಂಪಿಕ್ಸ್ ಅಲ್ಲಿ ಆಡಿದ್ದ ರೀತಿ. ಪ್ರೀ ಕ್ವಾರ್ಟರ್ ಫೈನಲ್ನಲ್ಲಿ ಆಕೆ ವಿಶ್ವದ ನಂಬರ್ 1 ಆಟಗಾರ್ತಿ ಸುಸಾಕಿ, ಜಪಾನ್ನ ಆಟಗಾರ್ತಿ, ಆಕೆಯನ್ನು 3-2 ಅಂತರದಲ್ಲಿ ಸೋಲಿಸಿದಾಗಲೇ ಇಡೀ ಭಾರತ ಅಥವಾ ಕ್ರೀಡಾ ಪ್ರೇಮಿಗಳು ಅಥವಾ ಕುಸ್ತಿಯ ವಿಚಾರದಲ್ಲಿ ವಿಪರೀತ ಆಸಕ್ತಿ ಇರೋರೆಲ್ಲ ಎದ್ದು ನಿಂತುಬಿಟ್ಟಿದ್ರು. ಯಾಕಂದರೆ ಯಾರೂ ಎಕ್ಸ್ಪೆಕ್ಟ್ ಮಾಡಲಿಲ್ಲ ಈಕೆ ಸೋಲಿಸ್ಬಿಡ್ಬೋದು ಅಂತ. ಸುಮಾರು 82 ಬೌಟ್ಗಳಲ್ಲಿ ಅಂದರೆ ಪಂದ್ಯಗಳಲ್ಲಿ, ಆಟಗಳಲ್ಲಿ
ಆಕೆ ಯಾರಿಗೂ ಮಣಿದಿರಲಿಲ್ಲ. ಆಕೆ ಜಪಾನಿನ ಆಟಗಾರ್ತಿ, ಅಷ್ಟು ಆ ಪಂದ್ಯಗಳನ್ನ ಗೆದ್ಕೊಂಡ್ ಅಷ್ಟು ಒಂದೇ ಸಮನೆ ಗೆದ್ಕೊಂಡ್ಬಂದಿದ್ಲು ಆಕೆ. ಹೌದು. ಹಾಗಾಗಿ ಯಾರಿಗೂ ಇರಲಿಲ್ಲ ಅದು ಆ ಲೆಕ್ಕಾಚಾರ. ಈಗ ಅದೇ ದೊಡ್ಡ ಶಾಕ್ ಆಯಿತು. ಅದಾದ ಮೇಲೆ ಯುಕ್ರೇನ್ನ ಒಕ್ಸಾನಾ ಲಿವಾಚ್ ವಿರುದ್ಧ 7-5 ಗೆದ್ದು ತುಂಬ ಕಡಿಮೆ ಅವಧಿಯ ಒಳಗಡೆ 3ನೇ ಪಂದ್ಯಕ್ಕೆ ಹೋಗಿ ಕ್ಯೂಬಾದ ಗುಜ್ಮನ್ ಲೋಪೇಜ್ ಅವರನ್ನ 5-0 ಎತ್ತು ಬಿಸಾಕ್ಬಿಟ್ಟು ಆಟ ಮುಗಿಸ್ಬಿಟ್ಟಿದ್ರು. ಹೌದು, ಕ್ಲಿಯರ್ ಆಗಿ. ಸೊ ಎಲ್ಲರಿಗೂ ಏನನ್ನಿಸ್ಬಿಟ್ಟಿತ್ತು ಅಂತಂದರೆ, ಒಂದು ಮೊದಲ ಮಹಿಳೆ ಒಲಿಂಪಿಕ್ಸ್ನ, ಯಾವುದೇ ಒಲಿಂಪಿಕ್ಸ್ನಲ್ಲಿ ಮೊದಲ ಮಹಿಳೆ ಫೈನಲ್ಗೆ ತಲುಪಿರೋದು ಅಂತ ನಮಗೆ. ಎರಡನೇದು, ಈ ರೀತಿ ಆಡ್ಕೊಂಡು ಬಂದಿರೋ ಈಕೆ ಫೈನಲ್ನಲ್ಲೂ ಮಕಾಡೆ ಮಲಗ್ಸದೆ ಅವಳು ಯಾರೇ ಬರಲಿ ಯಾಕೆ ಪದಕ ಹೆಣ್ಮಕ್ಳು ಪದಕ ಅಂತೂ ಗ್ಯಾರಂಟಿ, ಗೋಲ್ಡೇ ಇದು ಗ್ಯಾರಂಟಿ. ಹೌದು. ಎಂಥ ಹೋರಾಟ, ರೋಚಕ ಕತೆ ಇದು ಅನ್ನೋದು ಇಡೀ ಕ್ರೀಡಾ ಪ್ರೇಮಿಗಳ ಜಗತ್ತಿನ ಗಮನವನ್ನು ತನ್ನ ಕಡೆಗೆ ಸೆಳೆದಿತ್ತು. ಅದೆಲ್ಲವೂ 100 ಗ್ರಾಮ್ಗಳಲ್ಲಿ ಹೊರಟಾಯ್ತು. ಕೆಲವು ಸರಿ 100 ಗ್ರಾಮಲ್ಲಿ ಏನಾಗತ್ತಪ್ಪ, ಹಾಕು ತೆಗೆದೊಂದಷ್ಟು ಅಂತೀವಿ, ನಿಜ, ಆ ಲೆಕ್ಕನೇ ಅಂತಾರೆ. ಇನ್ನು ಕೆಲವು ಸರಿ 4-5 ನಿಮಿಷ ಲೇಟ್ ಅಷ್ಟೇಪ್ಪ ಟೈಮು, ಅದಕ್ಕೇನು ಡಬಲಬೋ ಅಂತೀರಿ ನೀವೆಲ್ಲರೂ ಅಂತಂತಾರೆ. ಆ 4-5 ನಿಮಿಷದ ಅರ್ಥ ಸಿಕ್ಕೋದು ಅದರಿಂದ ಲಾಸನ್ನು ಅನುಭವಿಸ್ದಾಗ, ಆ ಮಹತ್ವ ಪಡ್ಕೊಳ್ಳೋದು ಅದನ್ನ ಮಹತ್ವ. ಹಾಗೆ ಒಂದು 100 ಗ್ರಾಮ್ ಮಾಡಿದ ಒಂದು ಕೆಲಸ ಇದು. ಆಕೆ ಎಂಥ ಹೋರಾಟವನ್ನು ಈ ಹಂತಕ್ಕೆ ತಂತು. ಬಿ, ಭಾರತ ಒಂದು ಕನಸಿದ್ದ ಕನಸು ಮತ್ತೆ ಹಾಗೆ ಕನಸಾಗೆ ಉಳ್ಕೋತು. ಎಸ್, ಏನ್ ಸಮಯ ಕೊಡ್ರು ಆ ಎಕ್ಸ್ಕ್ಯೂಸ್ ಆದ್ರೂ ಕೊಡ್ಬೋದಿತ್ತೇನೋ ಅಲ್ವಾ ಸರ್? ಕೊಡಲ್ಲ. ನಮ್ಮ ದೇಶಕ್ಕೆ ಆಗಿರೋದ್ರಿಂದ ನಾವು ಆ ರೀತಿ ಬಯಸ್ತೀವಿ. ಇದಕ್ಕೆಲ್ಲ ಸ್ಟ್ಯಾಂಡರ್ಡ್ ರೂಲ್ಸ್ ಇದೆ ಅವ್ರ ಹತ್ರ. ಮೊದಲು ಪಂದ್ಯ ಪ್ರಾರಂಭವಾಗುವುದಕ್ಕೆ ಮೊದಲೇ ಪರೀಕ್ಷೆಗಳು ಹೇಗೆ ನಡೆಯುತ್ತೆ, ತೂಕದ ಪರೀಕ್ಷೆಗಳು. ನಂತರ ಅವ್ರದ್ದು ಪಂದ್ಯ ಆದಮೇಲೆ ಏನಾಗಬೇಕು, ಪಂದ್ಯದಿಂದ ಪಂದ್ಯಕ್ಕೆ ಏನಾಗಬೇಕು, ಅದಕ್ಕೆ ಎಷ್ಟು ಗಂಟೆ ಸಮಯ, ಎಷ್ಟು ನಿಮಿಷ ಕೊಡ್ತಾರೆ, ಇವೆಲ್ಲ ಪ್ರೀಫಿಕ್ಸ್ ಆಗಿರುತ್ತೆ. ಈಗ ನಮ್ಮವ್ರದ್ದಾಗಿತ್ತು ಅನ್ನೋ ಕಾರಣಕ್ಕೆ ನಾವು ಸ್ಪೆಷಲ್ ಆಗಿ 1-2 ಗಂಟೆ ಕಾಲ ಕೊಟ್ಬಿಟ್ಟು ಚೆಕ್ ಮಾಡಿದ್ರೆ ಏನಾಗ್ತಿತ್ತು, ದಿನ ಮಾಡ್ಕೊಂಡಿದ್ರೆ ಏನಾಗ್ತಿತ್ತು, ಮ್ಯಾಚ್ ಸ್ಟಾರ್ಟ್ ಆಗಕ್ಕೆ ಅರ್ಧ ಗಂಟೆ ಮೊದಲು ಮಾಡಿದ್ರೆ ಏನಾಗ್ತಿತ್ತಪ್ಪ ಅಂತ ಅನ್ಬೋದು ನಾವು ಬೇಕಾದ್ರೆ. ಹಾಗಾಗಿ ಅದನ್ನು ಹಂಗೆ ಮಾಡ್ಲಿಕ್ಕೆ ಬರಲ್ಲ. ಇವೆಲ್ಲ ನಿಯಮಗಳು ಎಲ್ಲವೂ ವಿನೇಶ್ ಫೊಗಾಟ್ ಆಗಲಿ ಯಾರೇ ಆಗಲಿ ಆಡುವುದಕ್ಕೆ ಮೊದಲೇ ಇರುವ ನಿಯಮಗಳು. ಈ ನಿಯಮವನ್ನು ಆಕೆಗೆ ಇದನ್ನು ಮಾಡಿದಾಗ, ಅನರ್ಹತೆಗೊಳಿಸಿದಾಗ ಆಗ ಸೃಷ್ಟಿ ಮಾಡಿದ್ರೆ ಬೇರೆ ವಿಚಾರ. ಒಂದು ಅಥವಾ ನಿಯಮಕ್ಕೆ ವಿರುದ್ಧವಾಗಿ ಆಕೆನ 3 ಗಂಟೆ ಕಾಲ ಮೊದಲೇ ಕರೆದ್ಬಿಟ್ಟು ತೂಕ ಟೆಸ್ಟ್ ಮಾಡಿದ್ರೆ ಇವರು ಅಂತ ಸರಿ. ಇಲ್ಲದಿದ್ದರೆ ಮಗದೊಮ್ಮೆ ಸಮಯಕ್ಕೆಲ್ಲ ಅಲ್ಲಿ ಆ ನಿಯಮಗಳಲ್ಲಿ ಜಾಗ ಇರಲಿಕ್ಕಿಲ್ಲ. ಹಾಗಾಗಿ ಇಟ್ಸ್ ಎ ಟೆರಿಬಲ್ ಸ್ಯಾಡ್ ಅಷ್ಟೇ. ನಮ್ಮದು ದೌರ್ಭಾಗ್ಯ, ಹಣೆ ಬರಹ ಅಂತಾರಲ್ಲ, ನಂಬಲ್ಲ ಭಾಳ ಜನ, ಅದು ಬೇರೆ ವಿಚಾರ ಅಂತಾರಲ್ಲ, ಅದು ಹಾಗೆ ಕೈಗೆ ಬಂದು ತುತ್ತು ಬಾಯಿಗಿಲ್ಲ ಅನ್ನಕ್ಕೆ. ಸೋತವರಿಗೆ ಫೈನಲ್ಗೆ ಹೋಗೋಕೆ ಅವಕಾಶ ಅದು ಯಾವಾಗಲೂ ಆಗುತ್ತೆ, ಅದು ಈಗಲೇ ಅಲ್ಲ. ಕೆಲವೊಮ್ಮೆ ಪದಕಗಳನ್ನು ಪ್ರಕಟ ಮಾಡಿಬಿಡ್ತಾರೆ, ಚಿನ್ನ, ಬೆಳ್ಳಿ ಮತ್ತು ಕಂಚು. ಬಟ್ ಮಾದಕ ವಸ್ತುಗಳ ಸೇವನೆಯ ವಿಚಾರದಲ್ಲಿ ಅವರು ಸ್ಯಾಂಪಲ್ ಕೊಟ್ಟಿರ್ತಾರೆ. ಅಥ್ಲೆಟ್ಸ್ ಸ್ಯಾಂಪಲ್ ಕೊಟ್ಟಿರ್ತಾರೆ. ಯಾವುದೋ ಅಥ್ಲೆಟಿಕ್ಸ್ 100 ಮೀಟರ್ಸ್ ಅಂತ ಇಟ್ಕೊಳ್ಳೋಣ, ಡಿಕ್ಲೇರ್ ಆಗೋಗುತ್ತೆ, ಅವರು ಪದಕನೂ ಕೊಟ್ಟಾಗೋಗುತ್ತೆ. ಬಟ್ ಆಮೇಲೆ ಅವ್ರದ್ದು ಡೋಪಿಂಗ್ ಟೆಸ್ಟಲ್ಲಿ ರಿಸಲ್ಟ್ ಬಂದ್ಬಿಡುತ್ತೆ. ರಿಸಲ್ಟಲ್ಲಿ ಸಿಕ್ಕಾಕೊಂಡ್ಬಿಟ್ರು ಅಂತ ಇಟ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್, ಚಿನ್ನದವ್ರು ಸಿಕ್ಕಾಕೊಂಡ್ಬಿಟ್ರು ಅಂತ ಇಟ್ಕೊಳ್ಳೋಣ. ಆಗ ಬೆಳ್ಳಿಯವರನ್ನು ಚಿನ್ನವೆಂದು, ಕಂಚಿನವರನ್ನು ಬೆಳ್ಳಿ ಎಂದು, 4ನೆಯವರನ್ನು ಕರೆದು ಕಂಚು ಅಂತ ಡಿಕ್ಲೇರ್ ಮಾಡ್ತಾರೆ. ಆಗಲೂ ಕಿತ್ಕೋತಾರೆ ವಾಪಸ್ ಅದನ್ನು. ಹಾಗೆ ಲೆಕ್ಕಾಚಾರ. ಈಗಲೂ ಅಷ್ಟೇ ಅದೇ ರೀತಿಯ ನಿಯಮ. ಈಕೆ ಡಿಸ್ಕ್ವಾಲಿಫೈ ಆಗಿದ್ದರಿಂದ ಆಟೋಮ್ಯಾಟಿಕ್ ಆಗಿ ಆಕೆ ಯಾರನ್ನ ಸೋಲಿಸಿದ್ರು ಸೆಮಿಫೈನಲ್ನಲ್ಲಿ, ಆಕೆ ಬಂದು ಈಗ ಫೈನಲ್ ಆಡ್ತಾರೆ, ವಿಚ್ ಈಸ್ ಕ್ಯೂಬಾದ ಗುಜ್ಮನ್ ಲೋಪೆಸ್. ಆಕೆ ಹೋಗಿ ಆಡ್ತಾರೆ. ಈಗ ಬೇರೆ ದಾರಿ ಇಲ್ಲ ಅದಕ್ಕೆ. ಅಲ್ಲಿ ಫೈಟ್ ಮಾಡೋರು ಚಿನ್ನ ಬಂದ್ರು ಅವರ ಅದೃಷ್ಟ ಹೇಳಕ್ ಬರಲ್ಲ. ಯು ಕಾಂಟ್ ಸೇ ಆಕೆಗೆ ಚಿನ್ನ ಬರ್ಬೋದು, ಅಮೆರಿಕದವ್ರಿಗೂ ಬರ್ಬೋದು, ಯಾರಿಗೆ ಬರುತ್ತೋ ಒಬ್ರಿಗೆ ಬಂದ್ಕೊಳತ್ತೆ. ಬಟ್ ಅಲ್ಲಿ ಆಕೆಗೆ ಒಂದು ಮೆಡಲ್ ಅಂತೂ ಗ್ಯಾರಂಟಿ ಇಲ್ಲ, ಚಿನ್ನ ಇಲ್ಲ ಬೆಳ್ಳಿ ಎರಡರಲ್ಲಿ ಒಂದು ಸಿಕ್ಕತ್ತೆ ಆಕೆಗೆ. ಹಾಗಾಗಿ ತುಂಬಾ ತುಂಬಾ ಬೇಸರವಾಗಬಹುದಾದಂತಹ ಘಟನೆ ಇದು. ಬೇರೆ ಏನೇ ಆಗಿದ್ದಿದ್ರು ಓಕೆ,
ಕೂದಲು ಕಟ್ ಮಾಡ್ಕೊಂಡ್ರಂತೆ ಎಲ್ಲ ಕೇಳಿದಾಗ ಒಂಥರ ಕ್ರೀಡಾಪಟುಗಳ ಜೀವನ ಏನಿದೆ ಮೇಲ್ನೋಟಕ್ಕೆ ಬಹಳ ಜನಕ್ಕೆ ಅದೇನೋ ಆಟ ಪಾಠ ಆಡ್ಕೊಂಡು ಓಡಾಡ್ಕೊಂಡು ಇರ್ತಾರೆ ಅಂತ ಅನ್ಕೊಂಬಿಟ್ಟಿರ್ತಾರೆ. ಹೌದು. ಆದರೆ ಅವರ ವೈಯಕ್ತಿಕ ಜೀವನ ಈ ಕ್ರೀಡೆಗೋಸ್ಕರ ಅವರು ಎಷ್ಟು ತ್ಯಾಗಗಳನ್ನು ಮಾಡ್ತಾ ಇರ್ತಾರೆ ಅಂತಂದರೆ, ಹೌದು. ತಮ್ಮನ್ನು ತಾವು ಎಷ್ಟು ದೈಹಿಕವಾಗಿ ಶಿಕ್ಷೆಗೆ ಒಳಪಡಿಸ್ತಾ ಇರ್ತಾರೆ ಅಂತಂದರೆ, ಏನಾದರೂ ಮಾಡಿ ನನಗೊಂದು ಮೆಡಲ್ ಬರಬೇಕು, ನನ್ನ ದೇಶಕ್ಕೊಂದು ಮೆಡಲ್ ತರಬೇಕು ಅಥವಾ ನನ್ನ ಯಾವುದೋ ಒಂದಕ್ಕೆ ತರಬೇಕು ಅನ್ನೋದಕ್ಕೆ ಹಗಲು ರಾತ್ರಿ ಹೇಗೆ ಆ ಒತ್ತಡದಲ್ಲಿ ಅವರು ಕೆಲಸ ಮಾಡ್ತಿರ್ತಾರೆ ಅಥವಾ ಪ್ರಾಕ್ಟೀಸ್ ಮಾಡ್ತಿರ್ತಾರೆ ಅಂತಂದರೆ ಲೆಕ್ಕ ಹಾಕ್ಕೊಳ್ಳಿ ಹೇಗೆ ಆಗಬೇಕು. ನೀರು ಕುಡಿಬೇಕು ಅಂದ್ರೆ ಯೋಚನೆ ಮಾಡಬೇಕಾದ ಹೌದು, ಅದು ಹಾಗೆ ಅದು ಆಟ. ಆದ್ದರಿಂದ ಭಾಳ ಜನಕ್ಕೆ ಅರ್ಥ ಆಗಲ್ಲ. ಕ್ರೀಡಾಪಟುಗಳ ಜೀವನ ಮೇಲ್ನೋಟಕ್ಕೆಲ್ಲ ಚೆನ್ನಾಗಿ ಕಾಣುತ್ತೆ, ಅವ್ರೇನು ಸೋತ್ಬಿಟ್ರು ಅವ್ರೇನು ಗೆದ್ದುಬಿಟ್ರು ಅಂತ ತುಂಬ ಕಷ್ಟಪಟ್ಟಿರ್ತಾರೆ ಅವರು. ಅವ್ರು ಯಾರು ಸೋಲ್ಬೇಕು ಅಂತ ಕಷ್ಟಪಟ್ಟಿರೋದಲ್ಲ, ಸೋತಿರ್ತಾರಷ್ಟೇ. ಪರಿಶ್ರಮ ಇರುತ್ತೆ. ಹಾಗಾಗಿ ಆ ಪರಿಶ್ರಮಗಳ ಹಿನ್ನೆಲೆ ಈಕೆ ವಿಚಾರದಲ್ಲಿ ಆಕೆ ಕೊನೆ ಕ್ಷಣದಲ್ಲಿ 1800 ಗ್ರಾಮನ ಇಳಿಸಿದ ರೀತಿ ಇದೆಯಲ್ಲ, ರೋಚಕವಾದ ಕತೆ. ಇಷ್ಟೆಲ್ಲ ಮಾಡಿ ಆಕೆ ಹೋಗಿ ಫೈನಲ್ ಹೆಂಗೆ ಆಡ್ತಿದ್ರು ಅಂತ ನನ್ನ ಆಶ್ಚರ್ಯ. ಅಲ್ಲ ಸರ್, ಆ ಶಕ್ತಿ ಆದ್ರೂ ಬೇಕಲ್ಲ, ಹೇಗೆ ಆಡಕ್ಕಾಗ್ತಿತ್ತು ಪಾಪ ಆಕೆಗೆ ಗೊತ್ತಿಲ್ಲ. ಏನಿಯೋ ಮೂರನೇದು ಆಕೆ ಅದೇ ಮಹಿಳೆಯರಿಗೆ ತೊಂದರೆ ಕೊಟ್ಟಿದ್ದಾರೆ. ರೆಸ್ಲಿಂಗ್ ಫೆಡರೇಷನ್ ಅಸೋಸಿಯೇಷನ್ ಅಧ್ಯಕ್ಷ, ಕುಸ್ತಿ ಫೆಡರೇಷನ್ ಅಧ್ಯಕ್ಷ ಅಂತ ಹೇಳಿ ಪ್ರೊಟೆಸ್ಟ್ ಅದು ಎಷ್ಟು ದಿನ, 40 ದಿನನೋ 45 ದಿನನೋ ಸುದೀರ್ಘ ಹೋರಾಟ ದಿಲ್ಲಿ ಫುಟ್ಪಾತ್ ಅಲ್ಲಿ ಕೂತ್ಕೊಂಡು ಪ್ರೊಟೆಸ್ಟ್ ಮಾಡ್ಕೊಂಡು ಕಾಲಾಗ್ತಿ ಕೈ ಮುಗಿಸಿ ಎಲ್ಲ ಮಾಡಿ. ಅದು ಏನು ಒಲಿಂಪಿಕ್ಸ್ ಭಾಳ ದೂರನೂ ಇರಲಿಲ್ಲ, ಆಗ ಹತ್ತಿರದಲ್ಲೇ ನಡೆದಿದ್ದಳು. ಅದೆಲ್ಲ ಮಾಡಿ ಬಂದ ಹೆಣ್ಣುಮಗಳಿಗೆ ಹಿಂಗೆ ಆಗೋಯ್ತಲ್ಲ ಅಂತ ಹೆಚ್ಚಿನ ಅಲ್ಲ ದುಃಖ ಆಗತ್ತಿದೆ. ಇನ್ನು ವಿನೇಶ್ ಫೋಗಟ್ ಫೈನಲ್ ತಲುಪಿದಾಗ ಇಡೀ ದೇಶವೇ ಖುಷಿ ಪಡ್ತು. ಆದರೆ ಯಾವಾಗ ವಿನೇಶ್ ಅನರ್ಹಗೊಂಡ್ರು ಆಗ ಇಡೀ ದೇಶಕ್ಕೆ ಆಘಾತ ಉಂಟಾಯಿತು. ಕೂಡಲೇ ಪ್ರಧಾನಿ ಮೋದಿ IOA ಅಧ್ಯಕ್ಷೆ PT ಉಷಾ ಅವರಿಗೆ ಫೋನ್ ಮಾಡಿದ್ರು. ವಿನೇಶ್ ಹೇಗೆ ಅನರ್ಹರಾದ್ರು, ಈ ಸಮಸ್ಯೆಯಿಂದ ಹೊರಬರೋದು ಹೇಗೆ, ಯಾವುದಾದ್ರೂ ಅವಕಾಶ ಇದೆಯಾ ಅಂತ ಪ್ರಶ್ನೆ ಮಾಡಿದ್ರು. ವಿನೇಶ್ ಸ್ಪರ್ಧೆಗೆ ಅನುಕೂಲ ಆಗುವುದಾದ್ರೆ ಒಲಿಂಪಿಕ್ ಸಮಿತಿ ಮುಂದೆ ಪ್ರತಿಭಟಿಸಿ ಅಂತ ಕೂಡ ಸೂಚಿಸಿದ್ರು. ಆದರೆ ಅನರ್ಹತೆ ತೆರವು ಅಸಾಧ್ಯ ಅಂತ ತಿಳಿದಾಗ ವಿನೇಶ್ರಲ್ಲಿ ಧೈರ್ಯ ತುಂಬುವ ಕೆಲಸವನ್ನ ಮೋದಿ ಅವರು ಮಾಡಿದ್ರು. ವಿನೇಶ್, ನೀವು ಚಾಂಪಿಯನ್ನರಿಗೆ ಚಾಂಪಿಯನ್, ಭಾರತೀಯರಿಗೆ ನೀವು ಸ್ಫೂರ್ತಿ, ಸವಾಲುಗಳನ್ನ ಎದುರಿಸುವುದು ನಿಮ್ಮ ಗುಣ, ನಿಮ್ಮ ಜೊತೆ ನಾವಿದ್ದೀವಿ ಅಂತ ಟ್ವೀಟಿಸಿದ್ರು. ಇದೇ ವೇಳೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ, ಸಿಎಂ ಸಿದ್ದರಾಮಯ್ಯ ಸೇರಿ ಹಲವರು ವಿನೇಶ್ ಫೋಗಟ್ ಬೆಂಬಲಕ್ಕೆ ನಿಂತರು. ಇನ್ನು ವಿನೇಶ್ ಫೋಗಟ್ ವಿಚಾರದಲ್ಲಿ ಏನೆಲ್ಲ ನಡೀತು ಎಂಬುದನ್ನು ಲೋಕಸಭೆಗೆ ಕ್ರೀಡಾ ಮಂತ್ರಿ ಮನ್ಸುಖ್ ಮಾಂಡವಿಯಾ ವಿವರಿಸಿದ್ರು. ವಿನೇಶ್ಗೆ ತರಬೇತಿ ನೀಡುವ ವಿಚಾರದಲ್ಲಿ ಯಾವುದೇ ಲೋಪ ಆಗಿಲ್ಲ. ತರಬೇತಿ ವಿಷಯದಲ್ಲಿ ಕೇಂದ್ರ 75 ಲಕ್ಷ ಹಣವನ್ನು ಖರ್ಚು ಮಾಡಿದೆ ಅಂತ ಕೂಡ ತಿಳಿಸಿದ್ರು. ಆದರೆ ವಿನೇಶ್ ವಿಚಾರದಲ್ಲಿ ಕೇಂದ್ರದ ನಿಲುವು ಸರಿಯಲ್ಲ ಅಂತ ಆಕ್ಷೇಪಿಸಿದ ವಿಪಕ್ಷ ಕೂಟದ ಸದಸ್ಯರು ಸದನದಿಂದ ವಾಕೌಟ್ ಕೂಡ ಮಾಡಿ ಎಲ್ಲದರಲ್ಲೂ ರಾಜಕಾರಣವನ್ನ ಮಾಡ್ತೀವಿ ಅನ್ನೋದೇ ಆದ್ರೆ ಮಾಡ್ಕೋಬಹುದು. ಅಂದ್ರೆ ಭಾರತದಲ್ಲಿ ರಾಜಕಾರಣ ಯಾವ ಹಂತವನ್ನ ತಲುಪಾಗೋಗಿದೆ ಅನ್ನೋದನ್ನ ತೋರಿಸ್ತಿದೆ ಇದು ಅಷ್ಟೇ. ಒಂದು ವೇಳೆ ಈಗ ಕಾಂಗ್ರೆಸ್ ಇದ್ದಿದ್ರೆ ಇದೇ ಆರ್ಗ್ಯುಮೆಂಟ್ ಯಾರು ಮಾಡಿದ್ದಿದ್ರೆ ಏನ್ ಹೇಳ್ತಿದ್ರಿ? ಆಗ ಯಾವ ಲೆವೆಲ್ ಹೊರಟೋಗಿದ್ದೀರಿ ಅನ್ನೋದನ್ನ ಲೆಕ್ಕ ಹಾಕೊಳ್ಳಿ. ನಿಮ್ಮ ರಾಜಕೀಯ ಜಿದ್ದು ವಾಟ್ ರಬ್ಬಿಶ್. ಕೇಂದ್ರ ಸರ್ಕಾರದ ನಿಲುವು ಸರಿಯಿಲ್ಲ. ಏನು ನಿಲುವು ಎಂದರೆ ಕೇಂದ್ರದ ಪಾತ್ರ ಏನಿದೆ ಅವ್ರದ್ದು? ಒಲಿಂಪಿಕ್ ಕಮಿಟಿಗೆ ಫೋನ್ ಮಾಡಿ ಹೇಳಿರ್ತಾರ ಯಾವನಾದ್ರೂ ಆಕೆಗೆ 100 ಗ್ರಾಮನ್ನ ಮೆಷಿನಲ್ಲಿ ಕಡಿಮೆ ಮಾಡಿ ತೋರಿಸಿ ಅಂತ? ಕಾಮನ್ ಸೆನ್ಸ್ ಬೇಡ ಒಬ್ರಿಗೂ? ಎಲ್ಲದರಲ್ಲೂ ಇದೇ ಮಾಡ್ಕೋತೀವಿ ಅನ್ನೋದಿದ್ರೆ ನಾನು ಅದಕ್ಕೆ ಹಿಂದೆ ಹೇಳ್ತಾ ಇದ್ದಿದ್ದು, ಹೆಣ್ಣು ಹುಟ್ಟಿದರೆ ಹೆಣ್ಣೇಕೆ ಹುಟ್ಟಿತ್ತು, ಗಂಡು ಹುಟ್ಟಿದರೆ ಗಂಡೇಕೆ ಹುಟ್ಟಿತ್ತು, ಇಷ್ಟೇ. ಆಮೇಲೆ ನಾನೇನು ಬೇಕಾದ್ರೂ ಕೇಳ್ಬೋದು, ನನ್ನನ್ನು ಯಾರು ಕೇಳೋ ಹಂಗಿಲ್ಲ. ಎಂಥ ಹಲ್ಕಟ್ಟು ಲೆವೆಲ್ಗೆ ಹೊರಟೋಗಿದೆ ಕರ್ನಾಟಕ ದೇಶದ ರಾಜಕಾರಣ ಅನ್ನೋದಕ್ಕೆ ಈ ಒಂದು ಘಟನೆ ಇಂತ ಇನ್ನೊಂದು ಬೇಡ. ಬೇರೆದೆಲ್ಲ ಬಿಡಿ, ನೀವು ಬಡದಾಡ್ಕೊಳ್ಳಿ, ಸಾಯಿರಿ, ಹಾಳಾಗಿ ಹೋಗಿ, ಅವನಿಗೆ ಬೇಕು ನಿಮ್ದು. ಅದಕ್ಕೋಸ್ಕರ ಆದರೆ ಇಲ್ಲೂ ಇದೆ ಅಂದರೆ ಲೆಕ್ಕ ಹಾಕ್ಕೊಳ್ಳಿ ನಿಮ್ಮ ಹಣೆ ಬರಹ ಎಲ್ಲಿಗೆ ಬಂದಿದೆ ಅಂತ. ದಿ ಸೋ ಕಾಲ್ಡ್ ಗ್ರೇಟ್ ಪೊಲಿಟಿಕಲ್ ಪಾರ್ಟಿಗಳ ಲೆವೆಲ್ ಭಾಳ ದೌರ್ಭಾಗ್ಯ ಇದು. ಇದಕ್ಕಿಂತ ಯಾವ ಸರ್ಕಾರನಾರು ಇರಲಿ, ಸೀರಿಯಸ್ನೆಸ್ ಮಾನ ಮರ್ಯಾದೆ ಲಜ್ಗೆಟ್ಟವ್ರುಗಳು. ಪ್ರೊಟೆಸ್ಟ್ ಮಾಡಿದವ್ರು ಯಾರೂ ನನ್ನ ಪ್ರಕಾರ ಸಂಸದರಾಗಕ್ಕೂ ಯೋಗ್ಯರಲ್ವೇನೋ. ಯಾಕಂದರೆ ಈ ಆಲೋಚನೆಗಳನ್ನೇ ಮಾಡೋಕ್ಕೆ ಶಕ್ತಿ ಇಲ್ಲ ಅಂದರೆ ನೀವು ಸಂಸದರಾದ್ರೆಷ್ಟು ಬಿಟ್ರೆಷ್ಟು ಹೇಗಾಗತ್ತೆ ಅನ್ನೋದನ್ನ ಯೋಚನೆ. ಕಾಮನ್ ಸೆನ್ಸ್ ಬೇಡವಾ ಸ್ವಲ್ಪನಾದ್ರೂ? ಇವ್ರನ್ನ ಅನರ್ಹಗೊಳಿಸಿದ್ದು ಒಲಿಂಪಿಕ್ ಸಮಿತಿ, ಆದರೆ ರಾಜಕಾರಣ ಜೋರು. ಅವ್ರನ್ನ ಬ್ರಿಜ್ಭೂಷಣ್ ವಿರುದ್ಧ ಪ್ರತಿಭಟನೆ ಮಾಡಿದ್ದಕ್ಕೆ ಷಡ್ಯಂತ್ರ ಮಾಡಿದ್ದಾರಂತೆ. ಅವನು ಯಾವನು ಈಡಿಯಟ್ಟು ಆ ಬ್ರೈನನ್ನು ತೊಗೊಂಡೋಗ್ಬಿಟ್ಟು ಎಲ್ಲರೂ ಒಂದು ಕಡೆ ಟೆಸ್ಟ್ ಮಾಡಿಸಿ ಅದನ್ನು ಹೇಳಿರೋನು. ಕಾಂಗ್ರೆಸ್ ಸಂಸದ ಯಾರ ಬಲವಂತ ವಾಂಕೆಡೆ ಅಂತ. ನಿನ್ನನ್ನು ಎಲೆಕ್ಟ್ ಮಾಡಿದ್ದ ಜನಕ್ಕೆ ನಾನು ಸಲಾಮ್ ಹಾಕಲೇಬೇಕು.
ಏನ್ ಯೋಚ್ನೆ ಯಾಕಂದ್ರೆ ಮಾಡಿ ನಿನ್ನಂತಹ ಅತಿ ದೊಡ್ಡ ವಿಜ್ಞಾನಿ ಇನ್ನೊಬ್ಬ ಕೈಗೂ ಸಿಕ್ಕಲ್ಲ. ಪ್ರಭೂತಿ. ನೀವೆಲ್ಲ ಎಂಪಿಗಳು, ಥೋ, ನಾಚಿಕೆನೂ ಆಗಲ್ಲ ನಿಮ್ಗಳಿಗೆ. ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ಮಾಡಿದ್ದು ನೋಡಿತ್ತು, ಯಾರಿಲ್ಲ ಅಂದವರು. ದಟ್ಸ್ ಎ ಡಿಫ್ರೆಂಟ್ ಇಶ್ಯೂ. ವಿನೇಶ್ ಪದಕ ಗೆದ್ದು ಬಂದರೆ ಆಕೆ ಸ್ವಾಗತಿಸಿ ಗೌರವಿಸಬೇಕಾಗತ್ತೆ, ಅದು ಕೆಲವ್ರಿಗೆ ಇಷ್ಟ ಇರಲಿಲ್ಲ ಅಂತ ಆತ ತನ್ನ ರಾಜಕೀಯ ಥಿಯರಿಯನ್ನು ಈ ಪ್ರಭೂತಿ ಪಟಿಂಗ ಇಟ್ಟಿದ್ದಾರೆ ಕೆಳಕ್ಕೆ. ಏನ್ರಿ ಇಂಥವ್ರನ್ನೆಲ್ಲ ಸಂಸದರು ಅಂತ ಕರ್ಕೊಳಕ್ಕಾದ್ರೂ ನಮಗೆ ಮಾನ ಮರ್ಯಾದೆ ಬೇಡವಾ? ನಮಗೆ ಕಾಮನ್ ಸೆನ್ಸ್ ಬೇಡವಾ? ಇಡೀ ದೇಶವೇ ಗೌರವಿಸುವಂತ ವಿಚಾರದಲ್ಲಿ ಯಾವ ಲೆವೆಲ್ಗೆ ಬಂದುಬಿಟ್ಟಿದ್ದಾರೆ ನೋಡಿ ಲಜ್ಗೆಟ್ಟವ್ರುಗಳಂತೂ ಅಂತ. ವಿಪರೀತ ಆಕ್ರೋಶ ಜನರದ್ದು ಎಲ್ಲರದ್ದು. ರಾಜಕೀಯ ನಿನ್ನೆನೇ ಅದು ಸ್ಟಾರ್ಟ್ ಆಗಿತ್ತು. ಆಕೆ ಫೈನಲ್ಗೆ ಹೋಗಿದ್ದಕ್ಕೆ ಯಾರೊಬ್ರು ಜಯರಾಮ್ ರಮೇಶ್ ಕೇಂದ್ರದ ವಿರುದ್ಧ ಪ್ರತಿಭಟನೆ ಹೊರತಾಗಿಯೂ ಅಯ್ಯೋ ಸರಿ ನೀವು ಜಂತರ್ ಮಂತರ್ಲವ್ರನ್ನ ಅವಮಾನಿಸ್ಬಿಟ್ರಿ, ಈಗ ಅವ್ರು ಕ್ಷಮೆ ಕೇಳ್ತೀರಾ, ಸನ್ಮಾನಿಸ್ತೀರಾ ಅಂತ. ನಿಮ್ಮ ಪಕ್ಷದ ನಾಯಕಿಯನ್ನೋ ನಾಯಕನನ್ನು ಅವಮಾನಿಸಿದವನನ್ನು ನಿಮ್ಮ ಪಕ್ಷಕ್ಕೆ ತಗೊಂಡಿಲ್ವಾ ಜಯರಾಮ್ ರಮೇಶ್ ಅವರು? ಹೇಳಿ ನೋಡೋಣ. ಅನುಕೂಲ ಆಗುತ್ತೆ. ನಿಮಗೆ ಮಾನ ಮರ್ಯಾದೆ ಲಜ್ಜೆಗೆಟ್ಟಿರೋರು ಅವಾಗಿಲ್ವಾ? ಹಾಗಾರ ನಿಮಗೆ ಮಾನ ಮರ್ಯಾದೆ? ಐ ಡೋಂಟ್ ನೋ, ಅಂಡರ್ಸ್ಟ್ಯಾಂಡ್ ಆಗಲ್ಲ. ಜಯರಾಮ್ ರಮೇಶ್ ಲೆವೆಲ್ಲಲ್ಲೂ ಇದಕ್ಕೆ ಇಳಿದು ಬಿಟ್ರಿ ಅಂತಂದರೆ ಇಟ್ ಶೋಸ್ ಐದರ್ ಯುವರ್ ಡೆಸ್ಪರೇಷನ್ ಆರ್ ಅಥವಾ ನನ್ನ ಪ್ರಕಾರದಲ್ಲಿ ರಾಜಕೀಯದ ವಿರುದ್ಧ ಅಭಿಪ್ರಾಯ ವೈಷಮ್ಯಕ್ಕೆ ಹೇಗೆ ತಿರುಗಿದೆ ಅನ್ನೋದನ್ನು ತೋರಿಸ್ತಾ ಇದೆ ಅಷ್ಟೇ, ಇನ್ನೇನೂ ಇಲ್ಲ ಇದರಲ್ಲಿ ಬಾಕಿ. ಅದಕ್ಕೆ BJP ಯಾರ್ದೋ ಆ ಕಡೆಯಿಂದ ಮೋದಿ ಸರ್ಕಾರ ವಿನೇಶ್ಗೆ ಹಾಗೆಲ್ಲ ಮಾಡಬೇಕು ಅಂದಿದ್ದರೆ ಒಲಿಂಪಿಕ್ಸಲ್ಲಿ ಆಡುವ ಚಾನ್ಸ್ನೇ ತಪ್ಸೋಕ್ಕಾಗ್ತಿರ್ಲಿಲ್ವಾ? ಇದೇ ಪ್ರಜಾಪ್ರಭುತ್ವ. ಅವ್ರ ಪಾಡ್ಗೆ ಆಕೆ ಹೋಗಿ ಆಡಿದ್ದಾರೆ ಅಂತ BJP ಕಂಗನಾ ರನಾವತ್ತು ಯಾವುದಾದ್ರೂ ಆಗಲಿ ತಪ್ಸೋಕ್ಕಾಗ್ತಿತ್ತಾ? ಅದು ತಪ್ಪು. ತಪ್ಸೋಕ್ಕಾಗಿಲ್ವಾ? ಅಲ್ಲ. ಆಕೆ ಆಡಿದ್ದಾರೆ. ಅನರ್ಹತೆ ಆಗಿರುವ ರೀಸನ್ ಇದು, ದೇಹದ ತೂಕ ಹೆಚ್ಚಾಗಿತ್ತಷ್ಟೇ, ಅಷ್ಟೆ. ಅದಕ್ಕೆ ಯಾರು ನನ್ನ ಪ್ರಕಾರ ಜವಾಬ್ದಾರರಲ್ಲ. ಆಕೇನೂ ಪಾಪ ಅದನ್ನು ಊಹಿಸಿದ್ರೋ ಇಲ್ವೋ, ಇಟ್ ಈಸ್ ಎ ಕ್ಲಿಯರ್ ಮಿಸ್ಮ್ಯಾನೇಜ್ಮೆಂಟ್ ಆರ್ ರಾಂಗ್ ಕ್ಯಾಲ್ಕುಲೇಷನ್ ಆಫ್ ಫುಡ್ ಮ್ಯಾನೇಜ್ಮೆಂಟ್ ಆ್ಯಂಡ್ ವೆಯ್ಟ್ ಮ್ಯಾನೇಜ್ಮೆಂಟ್ ಅಷ್ಟೇ. ಇನ್ನು ವಿನೇಶ್ ಫೋಗಟ್ ಪ್ರಕರಣದ ಹೊರತುಪಡಿಸಿದರೆ ಇಂದಿನ ಒಲಿಂಪಿಕ್ಸ್ ಕೂಟ ಸ್ಪರ್ಧೆಗಳಲ್ಲಿ ಭಾರತಕ್ಕೆ ನಿರಾಸೆ ಎದುರಾಗಿದೆ. ಟಿಟಿ ಮಹಿಳೆಯರ ತಂಡ ಕ್ವಾರ್ಟರ್ ಫೈನಲ್ನಲ್ಲಿ ಜರ್ಮನಿ ವಿರುದ್ಧ 1-3 ಅಂತರದಿಂದ ಸೋಲನ್ನು ಕಂಡಿದೆ. ರೆಸ್ಲಿಂಗ್ನಲ್ಲಿ ಮಹಿಳೆಯರ 53 ಕೆಜಿ ವಿಭಾಗದ ಪ್ರೀ ಕ್ವಾರ್ಟರ್ ಫೈನಲ್ನಲ್ಲಿ ಭಾರತದ ಅಂತಿಮ್ ಟರ್ಕಿ ಸ್ಪರ್ಧೆ ವಿರುದ್ಧ ಸೋಲನುಭವಿಸಿದ್ದಾರೆ. ನಾಳೆ ಜಾವ್ಲಿನ್ ಥ್ರೋ ಫೈನಲ್ ಪಂದ್ಯ ನಡೆಯಲಿದ್ದು ನೀರಜ್ ಚೋಪ್ರಾ ಕಡೆಗೆ ಎಲ್ಲರ ಚಿತ್ತ ಇದೆ. ಅಲ್ಲದೆ ಸೆಮೀಸ್ ಸೋತ ಪುರುಷರ ಹಾಕಿ ತಂಡ ನಾಳೆ ಕಂಚಿನ ಪದಕಕ್ಕಾಗಿ ಸ್ಪೇನ್ ವಿರುದ್ಧ ಸೆಣಸುತ್ತೆ. ಇದರ ನಡುವೆ ಭಾರತಕ್ಕೆ 2 ಕಂಚಿನ ಪದಕ ಗೆದ್ದುಕೊಟ್ಟ ಮನು ಭಾಕರ್ಗೆ ಸ್ವದೇಶದಲ್ಲಿ ಅದ್ದೂರಿ ಸ್ವಾಗತ ಸಿಕ್ತು. ದೆಹಲಿ ಏರ್ಪೋರ್ಟ್ಗೆ ಬಂದಿಳಿದ ಮನು ಭಾಕರ್ಗೆ ಅಪಾರ ಸಂಖ್ಯೆಯ ಅಭಿಮಾನಿಗಳು ಸ್ವಾಗತ ಕೋರಿದ್ರು. ತೆರೆದ ವಾಹನದಲ್ಲಿ ಕೋಚ್ ಜಸ್ಪಾಲ್ ರಾಣಾ ಜೊತೆಗೆ ಮನು ಭಾಕರ್ ರ್ಯಾಲಿಯಲ್ಲಿ ತೆರಳಿದ್ರು. ಅಂದಹಾಗೆ ಒಲಿಂಪಿಕ್ ಸಮಾರೋಪದಲ್ಲಿ ಪಾಲ್ಗೊಳ್ಳಲು ಮನು ಭಾಕರ್ ಇದೇ ಶನಿವಾರ ಮತ್ತೆ ಪ್ಯಾರಿಸ್ಗೆ ಹೋಗ್ತಾರೆ. ಒಂದು ಕಡೆ ಸಂಭ್ರಮ, ಇನ್ನೊಂದು ಕಡೆ ಸಂಭ್ರಮದಲ್ಲಿ ಭಾಗಿಯಾಗಬೇಕಾಗಿದ್ದ ಹೆಣ್ಣು ಮಗಳಲ್ಲಿ ಗೋಳಾಡ್ಕೊಂಡು ಕೂತಿದ್ದಾರೆ ಒಂದೇ ಸಮ. ಪಾಪ ಬಹಳ ಕಷ್ಟ. ಬಿಕಾಸ್ ಕ್ರೀಡೆಯಲ್ಲಿ ಬರೀ ದೈಹಿಕ ಸಾಮರ್ಥ್ಯ ಅಷ್ಟೇ ಇಂಪಾರ್ಟೆಂಟ್ ಅಲ್ಲ. ದೈಹಿಕ ಸಾಮರ್ಥ್ಯ ಪ್ರಪಂಚದಲ್ಲಿ 1000 ಜನಕ್ಕಿರಬಹುದು. ಆ ದೈಹಿಕ ಸಾಮರ್ಥ್ಯಕ್ಕೆ ತಕ್ಕಂತೆ ಮಾನಸಿಕವಾಗಿಯೂ ಅವರುಗಳು ಬಹಳ ಗಟ್ಟಿಯಾಗಿರಬೇಕು. ಹಾಗಿಲ್ಲದೇ ಇದ್ದ ಪರಿಣಾಮ ಕಳೆದ ಬಾರಿ ಜಿಮ್ನಾಸ್ಟ್ ತಂಡದಲ್ಲಿದ್ದ ಅಮೆರಿಕದ ಬೈಲ್ಸ್ ಆಕೆ ಆಟದಿಂದನೇ ಹಿಂದಕ್ಕೆ ಹೊರಟೋದ್ರು. ನನ್ನ ಕೈಲಿ ಆಗ್ತಾ ಇಲ್ಲ, ಮೆಂಟಲ್ ಸ್ಟ್ರೆಸ್ಸು ನನ್ನ ಕೈಲಿ ಆಗ್ತಿಲ್ಲ ಅಂತ ಹೇಳಿ ಹೊರಟೋದ್ರು. ಈಗ ವಾಪಸ್ ಬಂದರು, 3 ಗೋಲ್ಡು 1 ಸಿಲ್ವರೋ 2 ಸಿಲ್ವರೋ ತೊಗೊಂಡು ಹೋಗಿದ್ದಾರೆ. ಆಕೆ ಬೇರೆ ವಿಚಾರ. ಹಾಗಾಗಿ ಮೆಂಟಲಿ ಎಷ್ಟು ಸ್ಟ್ರಾಂಗ್ ಇರಬೇಕು ಅವರುಗಳು. ಪಾಪ ಆಕೆ ಪರಿಸ್ಥಿತಿ ಈಗ ಮೆಂಟಲಿ ಏನು ನೋಡಿ. ಈ ಥರದ್ದು ಸ್ಟೋರಿ ಎಲ್ಲ ಬಿಡ್ತಿರಲ್ಲ ಕೂತ್ಕೊಂಡು, ಪುಕ್ಕಟ್ಟೆ ಅನ್ನ ತಿಂತಾರೋ ಏನು ತಿಂತಾರೋ ನನಗೆ ಗೊತ್ತಿಲ್ಲ, ಥಿಯರಿಗಳನ್ನು ಹಾಕ್ಕೊಂಡು. ಅವ್ರಿಗೂ ಈಗ ಒಂದು ಸ್ವಲ್ಪ ಸಮಯ ಬಿಡಬೇಕು. ಮಾನ ಮರ್ಯಾದೆ ಲಜ್ಜೆಗೆಟ್ಟವ್ರು ಯಾರಾದರೂ ಈ ದೇಶದಲ್ಲಿದ್ದರೆ ಅದು ಈ ದೇಶವನ್ನು ಆಳುವ ದುಷ್ಟ ರಾಜಕಾರಣಿಗಳು ಮಾತ್ರ.